ಹಲೋ ಎಲ್ರಿಗೂ ನಮಸ್ಕಾರ. ನಾಳೆಯಿಂದ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ODI ಸೀರೀಸ್ ಸ್ಟಾರ್ಟ್ ಆಗ್ತಿದೆ. ನಾಳೆ ಮೊದಲ ODI ಪಂದ್ಯ ವಡೋದರದಲ್ಲಿ ನಡೆಯಲಿದೆ. ಸೊ ಈ ಮ್ಯಾಚ್ನ ಕುರಿತಾದ ಸಣ್ಣ ಪ್ರಿವ್ಯೂ ಹಾಗೆಯೇ ಭಾರತ ಪ್ಲೇಯಿಂಗ್ 11 ಹೇಗೆ ಮಾಡ್ಬೋದು ನಾಳಿನ ಪಂದ್ಯಕ್ಕೆ ಅಂತ ಎಲ್ಲ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನಾಳೆಯಿಂದ ODI ಸೀರೀಸ್ ಸ್ಟಾರ್ಟ್ ಆಗ್ತಿದೆ. ಸಖತ್ ಇಂಟ್ರೆಸ್ಟಿಂಗ್ ಸೀರೀಸ್ ಆಗಲಿಕ್ಕಿದೆ. ಯಾಕಂದರೆ ಒಂದು ಕಡೆ ಸಖತ್ ಎಕ್ಸ್ಪೀರಿಯನ್ಸ್ ಇರೋ ಇಂಡಿಯಾ ಆದರೆ ಇನ್ನೊಂದು ಕಡೆ ಅಷ್ಟೊಂದೇನು ಎಕ್ಸ್ಪೀರಿಯನ್ಸ್ ಇಲ್ಲದಿರೋ ಒಂಥರ ಇನ್ಎಕ್ಸ್ಪೀರಿಯನ್ಸ್ಡ್ ನ್ಯೂಜಿಲೆಂಡ್ ಸೈಡ್ ಅಂತಲೇ ಹೇಳ್ಬೋದು. ಮೈಕಲ್ ಬ್ರೇಸ್ವೆಲ್ ಕೂಡ ಅವರ ಕ್ಯಾಪ್ಟನ್ ಆಗಿದ್ದಾರೆ. ಸೊ ರೀಸೆಂಟ್ ಟೈಮ್ನಲ್ಲಿ ತುಂಬಾ ಚೇಂಜಸ್ಗಳು ಆಗಿದೆ ನ್ಯೂಜಿಲೆಂಡ್ ODI ಕ್ರಿಕೆಟ್ನಲ್ಲಿ. ಸೊ ತುಂಬಾ ನ್ಯೂ ಪ್ಲೇಯರ್ಸ್ಗಳು ಆ್ಯಡ್ ಆಗಿದ್ದಾರೆ, ಬಾಲಿಂಗ್ನಲ್ಲಿ ಆಗಿರ್ಬೋದು, ಬ್ಯಾಟಿಂಗ್ನಲ್ಲಿ ಆಗಿರ್ಬೋದು. ಸೊ ಈ ಸೀರೀಸ್ಗೆ ಅವರ ಬೆಸ್ಟ್ ಪ್ಲೇಯಿಂಗ್ 11 ನೋಡೋದಾದರೆ ಬ್ಯಾಟಿಂಗ್ ಓಕೆ ಚೆನ್ನಾಗಿದೆ. ಡೆವಾನ್ ಕಾನ್ವೆ, ವಿಲಿಯಂಗ್, ಹೆನ್ರಿ ನಿಕೋಲ್ಸ್, ಡ್ಯಾರಿ ಮಿಚೆಲ್, ಗ್ಲೆನ್ ಫಿಲಿಪ್ಸ್ ಮತ್ತು ಬ್ರೇಸ್ವೆಲ್ ತನಕ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ ಇದ್ದಾರೆ. ಅದಾದ ಬಳಿಕ ಜಾಕ್ ಪೋಕ್ಸ್, ಜೆಮಿಸನ್, ಆದಿತ್ಯ ಅಶೋಕ್, ಜೇಡನ್ ಲೆನಾಕ್ಸ್ ಮತ್ತು ಕ್ರಿಶ್ಚಿಯನ್ ಕ್ಲಾರ್ಕ್ ಏನೋ ಪ್ಲೇಯಿಂಗ್ 11ನಲ್ಲಿ ಆಡ್ಬೋದೇನೋ ಅಂತ ಅನಿಸುತ್ತೆ. ಸೊ ಹಾಗಾಗಿ ಬೌಲಿಂಗ್ ತುಂಬಾ ಇನ್ಎಕ್ಸ್ಪೀರಿಯನ್ಸ್ಡ್ ಸೈಡ್ ಅಂತ ಹೇಳ್ಬೋದು. ಜೆಮಿಸನ್ನೇ ಲೀಡ್ ಮಾಡಬೇಕು. ಸೊ ಇದು ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಯೂನಿಟ್ ಇದೆ ಅಂತಲೇ ಹೇಳ್ಬೋದು ನ್ಯೂಜಿಲೆಂಡ್ ಕಡೆ. ಸೊ ಆದರೂ ಹೇಳಕ್ಕೆ ಬರಲ್ಲ, ಅವರೇ ಸಖತ್ತಾಗಿ ಫೈಟ್ ಕೊಟ್ಟರು. ನ್ಯೂಜಿಲೆಂಡ್ ಯಾವಾಗಲೂ ಅದಕ್ಕೇ ಹೆಸರುವಾಸಿ. ಸೊ ಹಾಗಾಗಿ ಕಡೆಗಣಿಸೋ ಹಾಗೇ ಇಲ್ಲ ಖಂಡಿತವಾಗ್ಲೂ. ಇನ್ನು ಭಾರತದ ಕಡೆ ಬರೋದಾದರೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಓಪನಿಂಗ್ ಮಾಡ್ತಾರೆ. ಶುಭ್ಮನ್ ಗಿಲ್ ಮತ್ತೊಮ್ಮೆ ಇಂಜುರಿ ಬಳಿಕ ಮರಳಿದ್ದಾರೆ ತಂಡಕ್ಕೆ. ಸೊ ಕ್ಯಾಪ್ಟನ್ಸಿಯನ್ನು ಕೂಡ ಅವರೇ ನಿಭಾಯಿಸಲಿದ್ದಾರೆ. ಒನ್ ಡೌನ್ನಲ್ಲಿ ವಿರಾಟ್ ಕೊಹ್ಲಿ, ಬೆಂಕಿ, ಡಮರ್ ಡಿಮಿರ್ ಫಾರ್ಮ್ನಲ್ಲಿದ್ದಾರೆ. ಸೊ ಅವರಿರ್ತಾರೆ. ನಂಬರ್ 4ನಲ್ಲಿ ಶ್ರೇಯಸ್ ಅಯ್ಯರ್ ಪಿಟ್ ಆಗಿದ್ದಾರೆ, ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ಶ್ರೇಯಸ್ ಅಯ್ಯರ್ ಬಿಟ್ಟಿಲ್ಲ ಅಂದರೆ ಜೈಸ್ವಾಲ್ಗೆ ಒಂದು ಚಾನ್ಸ್ ಸಿಗ್ಬೋದು. ಯಾಕಂದರೆ ಗಾಯಕ್ವಾಡ್ ಈ ಸೀರೀಸ್ಗೆ ಸೆಲೆಕ್ಟ್ ಮಾಡಿಲ್ಲ. ಸೊ ಹಾಗಾಗಿ ಜೈಸ್ವಾಲ್ ಅವ್ರನ್ನ ಆಡಿಸ್ಬೋದು. ಸೊ KL ರಾಹುಲ್ ನಂಬರ್ 5, ರವೀಂದ್ರ ಜಡೇಜಾ, ನಿತೀಶ್ ಕುಮಾರ್ ರೆಡ್ಡಿ, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾಗೆ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಕುಲ್ದೀಪ್ ಯಾದವ್ ಬರ್ಬೋದು. ಇನ್ನೊಂದು ಆ್ಯಂಗಲಲ್ಲಿ ನೋಡೋದಾದರೆ ನಂಬರ್ 4 ತನಕ ಸೇಮ್ ಇರುತ್ತೆ. ನಂಬರ್ 5ನಲ್ಲಿ ವಾಷಿಂಗ್ಟನ್ ಸುಂದರ್ ಬರ್ಬೋದು. ನಂಬರ್ 6ನಲ್ಲಿ KL ರಾಹುಲ್, ರವೀಂದ್ರ ಜಡೇಜಾ, ಹರ್ಷಿತ್ ರಾಣಾ, ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗ್ ಮತ್ತು ಮೊಹಮ್ಮದ್ ಸಿರಾಜ್, ಈ ಥರ ಕಾಂಬಿನೇಷನ್ ಕೂಡ ಮಾಡ್ಬೋದು. ಸೊ ನೋಡೋಣ ನಿತೀಶ್ ಕುಮಾರ್ ರೆಡ್ಡಿ ಆಡಿಸ್ತಾರಾ ಇಲ್ಲಾಂದರೆ ವಾಷಿಂಗ್ಟನ್ ಸುಂದರ್ನವ್ರನ್ನ ಆಡಿಸ್ತಾರ ಅಂತ. ಸೊ ಇದೆರಡು ಕಾಂಬಿನೇಷನ್ ಮೇಲೆ ಮಾಡಿ ಟೀಮ್ ಮಾಡ್ಬೋದು. ಈ ಎರಡರಲ್ಲೇ ಒಂದು ಕಾಂಬಿನೇಷನ್ ಮಾಡಿ ಟೀಮ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ನೋಡೋಣ ಸೀರೀಸ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ವಡೋದರ ಪಿಚ್ನಲ್ಲಿ ಇದು ಮೊದಲ ODI ಪಂದ್ಯ ನಡೀತಾ ಇರೋದು ಇವಾಗ. ಸೊ ಲಾಸ್ಟ್ ಹೋಸ್ಟ್ ಮಾಡಿದ್ದು ತುಂಬಾ ವರ್ಷಗಳ ಹಿಂದೆಯೇ. ಸೊ ಇವಾಗ ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಡಿಸೆಂಬರ್ 2024ನಲ್ಲಿ. ಸೊ ಅದಾದ ಬಳಿಕ ಮೆನ್ಸ್ ಮ್ಯಾಚಸ್ ಆಗಿಲ್ಲ. ಸೊ ಇವಾಗಲೇ ಆಗ್ತಿರೋದು. ಸೊ ನೋಡೋಣ, ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಪಿಚ್ಚು. ಸೊ ಹಾಗಾಗಿ ಹೈ ಸ್ಕೋರಿಂಗ್ ಗೇಮೇ ಬರ್ಬೋದು. ಟಾಸ್ ವಿನ್ ಆದ ತಂಡ ಒಂದು ಆ್ಯಂಗಲಲ್ಲಿ ನೋಡಿದ್ರೆ ಬೌಲಿಂಗೇ ತೊಗೊಂಡ್ಬಿಡ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಸ್ವಲ್ಪ ವಿಂಟರ್ ಸೀಸನ್ ಆಗಿರೋದ್ರಿಂದ ಡ್ಯೂ ಬರ್ಬೋದು ನೈಟು ಅಂತ ಒಂದು ಗಮನದಲ್ಲಿ ಇಟ್ಕೊಂಡು ಮೊದಲು ಬಾಲ್ ಹಾಕ್ಬಿಡೋಣ ಅಂತ ಬೌಲಿಂಗೇ ತೊಗೊಬೋದು. ಇಲ್ಲಾಂದರೆ ತುಂಬಾ ರನ್ಸ್ ಹೊಡೆಯೋಣ ಬ್ಯಾಟಿಂಗ್ ಪಿಚ್ ಇರೋದ್ರಿಂದ ಅಂತ ಬ್ಯಾಟಿಂಗ್ ಕೂಡ ತೊಗೊಬೋದು. ಮೋಸ್ಟ್ ಪ್ರಾಬಬ್ಲಿ ಬೌಲಿಂಗ್ ಕಡೆನೇ ಹೋಗ್ಬೋದು ಟಾಸ್ ವಿನ್ ಆದ ತಂಡ ಅಂತ ಅನಿಸ್ತಾ ಇದೆ. ಸೊ ನ್ಯೂಜಿಲೆಂಡ್ಗೆ ತುಂಬಾ ಚಾಲೆಂಜ್ ಇದೆ ಅಂತಲೇ ಹೇಳ್ಬೋದು. ಸೆಂಟ್ನರ್ ಮತ್ತು ಲಾಥಮ್ ಅವರ ಅಬ್ಸೆನ್ಸಲ್ಲಿ ಬ್ರೇಸ್ವೆಲ್ ಅವ್ರಿಗೆ ಕ್ಯಾಪ್ಟನ್ಸಿ ಆಪರ್ಚುನಿಟಿ ಸಿಕ್ಕಿದೆ. ಅವರು ಹೇಗೆ ನಿಭಾಯಿಸ್ತಾರೆ ಅಂತ ನೋಡಬೇಕು. ಸೊ ತುಂಬಾ ಚಾಲೆಂಜಸ್ಗಳಿದೆ, ನೋಡೋಣ. ವಿಲಿಯಂಗ್, ಹೆನ್ರಿ ನಿಕೋಲ್ಸ್ ಹಾಗೆಯೇ ಡ್ಯಾರಿ ಮಿಚೆಲ್, ಡೆವಾನ್ ಕಾನ್ವೆ ಇವರೇ ಮೇನ್ ಆಗ್ತಾರೆ ಬ್ಯಾಟಿಂಗ್ನಲ್ಲಿ. ಕೈಲ್ ಜೆಮಿಸನ್ ಅವರೇ ನಿಭಾಯಿಸಬೇಕು ಬೌಲಿಂಗ್ ಯೂನಿಟ್ನ. ಸೊ ಹಾಗಾಗಿ ಯಂಗ್ ಟೀಮು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಹೇಳಕ್ಕೆ ಬರಲ್ಲ. ಸೊ ನೋಡೋಣ ಹೇಗೆ ಬೌಲಿಂಗ್ ಬೀಳುತ್ತೆ ನ್ಯೂಜಿಲೆಂಡ್ದು, ಭಾರತ ಹೇಗೆ ಎದುರಿಸ್ತಾರೆ ಅವ್ರನ್ನ ಅಂತ. ಸೊ ಹೇಳಬೇಕು ಅಂದರೆ ಇಂಡಿಯಾನೇ ಸ್ಟ್ರಾಂಗ್ ಆಗಿದೆ ಕರೆಂಟ್ಲಿ. ಸೊ ಇಂಡಿಯಾ ಕಡೆನೇ ಜಾಸ್ತಿ ಇದೆ ಇವಾಗ ವಿನ್ ಪರ್ಸೆಂಟೇಜ್. ನೋಡೋಣ ಮ್ಯಾಚ್ನಲ್ಲಿ ಏನಾಗ್ಬೋದು ಅಂತ. ನ್ಯೂಜಿಲೆಂಡ್ ಯಾವಾಗಲೂ ಕಂಬ್ಯಾಕ್ಗೆ ಹೆಸರುವಾಸಿ. ಸೊ ಹಾಗಾಗಿ ಏನು ಹೇಳೋಕ್ಕಾಗಲ್ಲ. ಇನ್ನು ಭಾರತ ಕೂಡ ಸಾಕಷ್ಟು ಸ್ಟ್ರಾಂಗ್ ಟೀಮ್, ಇದು ಬೆಂಕಿ ಟೀಮ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಭಾರತ ಕಡೆನೇ ಆಗಲೇ ಹೇಳ್ದಂಗೆ ಜಾಸ್ತಿ ಇದೆ ವಿನ್ನಿಂಗ್ ಪರ್ಸೆಂಟೇಜ್. ಸೊ ನೋಡೋಣ ಯಾರು ವಿನ್ ಆಗ್ಬೋದು ಈ ಸೀರೀಸನ್ನು ಅಂತ. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ. ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಕೋಚಿಂಗ್ ಕನ್ನಡ. ಥ್ಯಾಂಕ್ ಯು.